ಚಾನಲ್. ನಾನಿವತ್ತು ಪ್ರೆಷರ್ ಕುಕ್ಕರಲ್ಲಿ ದಮ್ ಬಿರಿಯಾನಿನ ಮಾಡೋಣ ಅನ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ನೀವು ಮನೆಯಲ್ಲೇ ಹೋಟೆಲಲ್ಲಿ ಯಾವ ರೀತಿ ದಮ್ ಬಿರಿಯಾನಿ ಮಾಡ್ತಾರಲ್ಲ ಅದೇ ರೀತಿ ನೀವು ಮನೆಯಲ್ಲೇ ಮಾಡ್ಕೋಬೋದು, ಅದು ಪ್ರೆಷರ್ ಕುಕ್ಕರಲ್ಲಿ. ಬನ್ನಿ ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಯಾವ ರೀತಿ ದಮ್ ಬಿರಿಯಾನಿ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮಾರ್ನಿಂಗ್ ಎಲ್ಲ ಕೆಲಸ ಆಯಿತು, ನನ್ನ ಮಗಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಮತ್ತೆ ಕರ್ಕೊಂಡು ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಟಿವಿ ನೋಡ್ತಾಳೆ. ಆಮೇಲೆ ಊಟ ಎಲ್ಲ ಆದ್ಮೇಲೆ ಮಲ್ಕೋತಾಳೆ. ಈಗ ಟೈಮ್ ಬಂದು 12 o'clock ಆಗಿದೆ. ಸುಮಾರು 1-1.5 ಗಂಟೆ ಅಷ್ಟು ಟೈಮ್ ಹಿಡಿಯುತ್ತೆ ಇದು ಮಾಡ್ಕೊಳ್ಳೋಕ್ಕೆ. ಮೊದಲು ನಾನು ಬಾಸ್ಮತಿ ರೈಸ್ನ ತೊಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡು ನೆನೆಸಿಡಬೇಕಾಗುತ್ತೆ. ಸುಮಾರು ಒಂದು ಅರ್ಧ ಗಂಟೆಯಿಂದ 1 ಅವರ್ವರೆಗೂ ನೀವು ನೆನೆಸಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಸೋನಾ ಮಸೂರಿ ಜೀರಾ ರೈಸಲ್ಲಿ ಕೂಡ ಮಾಡ್ಕೋಬೋದು, ಆದರೆ ನನಗೆ ಕಂಪ್ಯಾರಿಟಿವ್ಲಿ ಬಾಸ್ಮತಿ ರೈಸಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಈಗ ನಾವು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ಫಸ್ಟು ಚಿಕನ್ನ ವಾಶ್ ಮಾಡ್ಕೊಂಡು ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಚಿಕನ್ ನೀರು ಬಿಡಲ್ಲ ಅಂತ ಅರ್ಧ kg ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಫಸ್ಟ್ ಹಾಕ್ಕೊಳ್ಳೋಣ. ಹಾಗೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. ಹಾಗೆ ಧನಿಯಾ ಪುಡಿ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ಮಸಾಲ ಹಾಕೋತಾ ಇದ್ದೀನಿ. ಹಾಗೆ 3-4 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಈಗ ಒಂದೇ ಒಂದು ಟೊಮ್ಯಾಟೋನ ಈ ರೀತಿ ಉದ್ದವಾಗಿ ಕಟ್ ಮಾಡಿ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಒಂದೇ ಟೊಮೆಟೊ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋತೀನಿ. ಹಾಗೆ ನಾನು ಶುಂಠಿ, ಬೆಳ್ಳುಳ್ಳಿ, ಪುದೀನ ಅದೆಲ್ಲ ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೇಕು. ಅಷ್ಟರಲ್ಲಿ ಸ್ವಲ್ಪ ಇದು ಮ್ಯಾರಿನೇಟ್ ಆಗೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ನಾನು ಅಷ್ಟನ್ನು ಕಲಸಿ ಇಟ್ಟಿದ್ದೀನಿ. ಈಗ ಶುಂಠಿ, ಬೆಳ್ಳುಳ್ಳಿ ಹಾಗೆ 2 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನಾನ ಹಾಕೋತಾ ಇದ್ದೀನಿ. ಪುದೀನ ನನ್ನ ಹತ್ರ ಕಡಿಮೆ ಇತ್ತು. ಉಪ್ಪಾಕಿ ರುಬ್ಬೋದ್ರಿಂದ ಈ ರೀತಿ ರುಬ್ಬಿದ ಮಿಶ್ರಣದ ಕಲರ್ ಚೇಂಜ್ ಆಗೋದಿಲ್ಲ ಅಂತ. ಈಗ ನಾನು ಈ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಲ್ಲ ಚಿಕನ್ನು, ಅದರೊಳಗಡೆ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು. ಗ್ರೀನ್ ಚಿಲ್ಲಿ ಬಂದು ನಾನು 2 ಅಷ್ಟೇ ಯೂಸ್ ಮಾಡಿದ್ದೀನಿ, ತುಂಬ ಖಾರ ಆಯಿತು ಅಂತ. ಹೆಚ್ಚು ಖಾರ ತಿನ್ನೋರು ಬೇಕಾದರೆ ನೀವು 3 ಕೂಡ ಹಾಕ್ಕೋಬೋದು. ಈಗ ಒಂದು 5-6 ಕೇಸರಿ ದಳಗಳನ್ನ ಸ್ವಲ್ಪ ಬಿಸಿ ನೀರು ಹಾಗೆ ಬಿಸಿ ಹಾಲನ್ನ ಹಾಕಿ ನೆನೆಸಿಡ್ತಾ ಇದ್ದೀನಿ. ಅರ್ಧ kg ಚಿಕನ್ಗೆ ಸುಮಾರು 2 ಮೀಡಿಯಂ ಸೈಜ್ ಈರುಳ್ಳಿನ ನಾನು ತೊಗೊಂಡಿದ್ದೀನಿ. ಈರುಳ್ಳಿಯಲ್ಲಿ ಸ್ವೀಟ್ನೆಸ್ ಬರುತ್ತೆ, ನೀವು ಸ್ವೀಟ್ನೆಸ್ ಇಷ್ಟಪಡೋರಾದರೆ ಜಾಸ್ತಿ ಕೂಡ ಬಳಸ್ಕೋಬೋದು. ನಾನು 2ನ ತೊಗೊಂಡಿದ್ದೀನಿ. ಈಗ ಇದನ್ನು ಉದ್ದುದ್ದ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಇದೇ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ಇದನ್ನೆಲ್ಲ ಕ್ರಷ್ ಮಾಡ್ತಾ ಒಂದೊಂದು ದಳಗಳನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನು ಯಾವ ಕುಕ್ಕರಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀನಲ್ಲ ಅದೇ ಕುಕ್ಕರಲ್ಲಿ ಸ್ವಲ್ಪ ಜಾಸ್ತಿನೇ ಆಯಿಲ್ನ ಬಳಸ್ಕೋಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾನು ರೈಸ್ನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಹಾಗೆ ತುಪ್ಪನ ಹಾಕ್ತಿದ್ದೀನಿ, ಅನ್ನ ಬಿಡಿಬಿಡಿಯಾಗಿ ಆಗಲಿ ಅಂತ. ಹಾಗೆ ಸ್ವಲ್ಪ ಸ್ಪೈಸಸ್ಸು, ಪಲಾವ್ ಎಲೆ, ಚಕ್ಕೆ, ಲವಂಗ, 1 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನೆನೆಸಿಟ್ಟಿರೋ ಅಂಥ ರೈಸ್ನ ಇದರೊಳಗಡೆ ಹಾಕೋತಾ ಇದ್ದೀನಿ. ಈಗ ಉಪ್ಪನ್ನ ಹಾಕೋಬೇಕು. ನೀರು ಬಸಿಯೋದ್ರಿಂದ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕೋಬೇಕಾಗುತ್ತೆ. ಈರುಳ್ಳಿ ಕಂಪ್ಲೀಟಾಗಿ ಫ್ರೈ ಆಗೋವರೆಗೂ ಉರಿಬೇಕಾಗುತ್ತೆ. ನೋಡಿ ಈಗ ಬ್ರೌನಿಷ್ ಆಗಿದೆ. ಇವಾಗ ಇದನ್ನು ತೆಗಿತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಈರುಳ್ಳಿ ಎಲ್ಲ ತುಂಬಾ ಕ್ರಿಸ್ಪಿಯಾಗಿ ಆಗುತ್ತೆ. ಈಗ ಈರುಳ್ಳಿ ಫ್ರೈ ಮಾಡಿರೋ ಆಯಿಲ್ಗೆ ನಾನು ಸ್ಪೈಸಸ್ ಎಲ್ಲ ಹಾಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಮೆಣಸು, ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್ ಏನಿದೆ ಅದನ್ನು ಕೂಡ ಇದರೊಳಗಡೆ ಹಾಕೋತಾ ಇದ್ದೀನಿ. ಡೈರೆಕ್ಟಾಗಿ ಚಿಕನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆಯಿಲಲ್ಲಿ ಸ್ಪೈಸಸ್ ಹಾಕಿದ ತಕ್ಷಣ. ಈಗ ಫ್ರೈ ಮಾಡಿರೋ ಈರುಳ್ಳಿನ ನಾನು ಚಿಕನಲ್ಲಿ ಹಾಕೋತಾ ಇದ್ದೀನಿ. ನೀವು ಮ್ಯಾರಿನೇಟ್ ಮಾಡಬೇಕಾದ್ರೇ ನೀವು ಈರುಳ್ಳಿ ಫ್ರೈ ಮಾಡಿಟ್ಟಿದ್ರೆ ಫಸ್ಟೇ ಇದನ್ನು ಮ್ಯಾರಿನೇಟ್ ಮಾಡಬೇಕಾದ್ರೆ ಹಾಕ್ಕೋಬೋದು. ಈಗ ನೋಡಿ ರೈಸ್ ಕೂಡ ಆಗಿದೆ. ನಾನು ನೀರನ್ನ ತೆಗ್ದುಬಿಟ್ಟು ಇಟ್ಟಿದ್ದೀನಿ. ಸ್ವಲ್ಪ ಬಿಡಿ ಆಗಬೇಕಲ್ಲ, ಅದಕ್ಕೆ ಪ್ಲೇಟ್ ತೆಗ್ದುಬಿಟ್ಟು ಈ ರೀತಿ ಓಪನ್ ಮಾಡಿ ಇಟ್ಟಿರ್ತೀನಿ. ಈ ಚಿಕನ್ನು ಬೇಯ್ತಾ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ. ಮ್ಯಾರಿನೇಟ್ ಮಾಡಿದಾಗ ಗ್ರೀನಿಶ್ ಆಗಿ ಕಾಣಿಸ್ತಿತ್ತು. ಚಿಕನ್ ಚೆನ್ನಾಗಿ ಬೇಯಬೇಕಾಗುತ್ತೆ, ಏಕೆಂದರೆ ಆಲ್ಮೋಸ್ಟ್ ಒಂದು 80% ಚಿಕನ್ ಕುಕ್ ಆಗಿರಬೇಕು. ಹಾಗೆ ರೈಸ್ ಒಂದು 70% ಕುಕ್ ಮಾಡ್ಕೊಂಡಿರಬೇಕು. ಈ ರೀತಿ ಎಕ್ಸಸ್ ಆಯಿಲೆಲ್ಲ ಬಂದುಬಿಡಬೇಕು. ಈ ಆಯಿಲ್ನೆಲ್ಲ ಒಂದು ಗ್ಲಾಸಲ್ಲಿ ತೊಗೋತಾ ಇದ್ದೀನಿ. ನಾವು ಕಲರ್ ಏನು ಬಳಸ್ತೇನೆ ಕಲರ್ಫುಲ್ಲಾಗಿ ಯಾವ ರೀತಿ ದಮ್ ಬಿರಿಯಾನಿ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ದಮ್ ಬಿರಿಯಾನಿ ನಾವು ಲೇಯರ್ ಹಾಕಬೇಕಾದ್ರೆ ಸ್ವಲ್ಪ ಲೆಮನ್ ಜ್ಯೂಸ್ ಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಕೇಸರಿ ಹಾಕಿರೋ ಹಾಲು. ಈ ಆಯಿಲ್ಗೆ ಸ್ವಲ್ಪ ನಾನು ಉಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ.
ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಇದನ್ನು ನಾವು ಕಲರ್ ರೀತಿಯಾಗಿ ಬಳಸ್ಬೋದು. ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ರೆ ಇನ್ನೂ ಕಲರ್ಫುಲ್ ಆಗಿರುತ್ತೆ. ಯಾವುದೇ ರೀತಿ ಆ್ಯಡೆಡ್ ಕಲರ್ ಇಲ್ಲದೆ ತುಂಬ ಕಲರ್ಫುಲ್ ಆಗಿರೋ ದಮ್ ಬಿರಿಯಾನಿನ ನೀವು ಮನೇಲೆ ಮಾಡ್ಕೋಬೋದು. ಚಿಕನ್ ಕುಕ್ ಆಗಿದೆ. ನಾನು ಒಂದು ಅರ್ಧ ಚಿಕನ್ನ ಎತ್ತಿಡ್ಕೋತಾ ಇದ್ದೀನಿ ಲೇಯರ್ ಆಗಿ ಹಾಕೋದಕ್ಕೆ. ತವಾ ಚೆನ್ನಾಗಿ ಕಾಯ್ದ ಮೇಲೆ ಈಗ ಲೋ ಫ್ಲೇಮ್ನ ಮಾಡ್ಕೊಂಡು ಈ ರೀತಿ ನಾನು ಕುಕ್ಕರ್ನ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಒಂದೊಂದೇ ಲೇಯರ್ ಆಗಿ ಚಿಕನ್ನು ಹಾಗೆ ರೈಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಸ್ವಲ್ಪ ಚಿಕನ್ ಇತ್ತು, ಅದರಲ್ಲಿ ನಾನು ಒಂದು ಅರ್ಧದಷ್ಟು ರೈಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಫ್ರೈ ಮಾಡಿರೋ ಆನಿಯನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಕೂಡ ಹಾಕೋಬೋದು. ನನ್ನ ಹತ್ರ ಖಾಲಿಯಾಗಿತ್ತು. ಈಗ ನಾನು ಆಯಿಲ್ ರೆಡಿ ಮಾಡ್ಕೊಂಡಿದ್ನಲ್ಲ, ಇದನ್ನು ಮೇಲ್ಗಡೆ ಈ ರೀತಿ ಹಾಕ್ತಾ ಇದ್ದೀನಿ. ಲೆಮನ್ ಜ್ಯೂಸು ಹಾಗೆ ಇದು ಕೇಸರನ್ನ ಸ್ವಲ್ಪ ಹಾಕೋತಾ ಇದ್ದೀನಿ. ಇದರಿಂದ ಒಳ್ಳೆ ಕಲರ್ ಬರುತ್ತೆ, ನೋಡ್ತಾ ಇರ್ಬೋದು ನೀವು. ಈಗ ನಾನು ಏನು ಚಿಕನ್ ಎತ್ತಿಟ್ಕೊಂಡಿದ್ನಲ್ಲ, ಇದು ಸೆಕೆಂಡ್ ಲೇಯರ್ ಆಗಿ ಹಾಕೋತಾ ಇದ್ದೀನಿ. ಕಂಪ್ಲೀಟ್ ರೈಸ್ಗೆ ಸಾಕಾಗೋಷ್ಟು ಮಸಾಲ ಕೂಡ ನೀವು ಚಿಕನಲ್ಲೇ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ಸ್ಪೈಸಿ ಆಗಿದ್ರೇ ಚೆನ್ನಾಗಿರುತ್ತೆ ದಮ್ ಬಿರಿಯಾನಿ. ಈಗ ನಾವು ಫ್ರೈಡ್ ಆನಿಯನ್ ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಕೂಡ ಬರುತ್ತೆ. ಸೊ ಖಾರ ಇದ್ದರೆ ಏನೂ ಆಗೋದಿಲ್ಲ. ಹಾಗಂತ ತುಂಬಾ ಖಾರ ಹಾಕೋಕೆ ಹೋಗಬೇಡಿ. ನೀವು ಎಷ್ಟು ತಿಂತೀರಾ ನೋಡ್ಕೊಂಡು ಹಾಕೊಳ್ಳಿ. ನಾವು ಯೂಶ್ವಲಾಗಿ ಬಿರಿಯಾನಿ ಮಾಡೋದಕ್ಕಿಂತ ಸ್ವಲ್ಪ ಖಾರ ಜಾಸ್ತಿನೇ ಬೇಕಾಗುತ್ತೆ ದಮ್ ಬಿರಿಯಾನಿಯಲ್ಲಿ. ಈಗ ಸೆಕೆಂಡ್ ಲೇಯರ್ ಆದಮೇಲೆ ಮೇಲಿಂದ ನಾನು ಒಂದು ಪ್ಲೇಟ್ನ ಮುಚ್ಚುತ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಬಾಳೆ ಎಲೆ ಕೂಡ ಯೂಸ್ ಮಾಡ್ಕೋಬೋದು. ಈ ರೀತಿ ಪ್ಲೇಟ್ನ ಮುಚ್ಚಿ ಲಿಡ್ನ ಹಾಕೋತಾ ಇದ್ದೀನಿ. ವಿಸಿಲೇನೋ ಹಾಕೋದು ಬೇಕಾಗೋದಿಲ್ಲ, ಬರೀ ಲಿಡ್ನ ಈ ರೀತಿ ಕ್ಲೋಸ್ ಮಾಡಿದ್ರೆ ಸಾಕು. ಸುಮಾರು ಒಂದು 20 ನಿಮಿಷದವರೆಗೂ ನೀವು ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ಚಿಕನ್ ಕೂಡ 80% ಕುಕ್ ಆಗಿತ್ತು, ಹಾಗೆ ರೈಸ್ ಕೂಡ ಒಂದು 70% ಕುಕ್ ಆಗಿತ್ತಲ್ಲ. ಈಗ ಒಂದು 20% ಲೋ ಫ್ಲೇಮಲ್ಲಿ ಒಂದು 20 ನಿಮಿಷ ನೀವು ಕುಕ್ ಮಾಡಿಕೊಂಡ್ರೆ ಸಾಕು. ನೀವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಒಂದು ಅರ್ಧ ಕಪ್ಪಷ್ಟು. ಹಾಗೆ ನೈಟ್ ನಾನು ಸ್ವಲ್ಪ ಕೆನೆನೆಲ್ಲ ಕೂಡಿಸಿಟ್ಟಿದ್ದೆ. ಇದನ್ನು ಬೆಣ್ಣೆ ಮಾಡ್ಕೊಳ್ಳೋಣ ಅಂತ ಫ್ರೀಝರಲ್ಲಿ ಇಟ್ಟಿದ್ನಲ್ಲ, ಒಂದು 2 ಅವರ್ ಮುಂಚೆನೇ ನಾನು ಹೊರಗಡೆ ತೆಗೆದಿಟ್ಕೊಂಡಿದ್ದೆ. ಈಗ ತೊಗೊಂಡಿರೋ ಕೆನೆ ಎಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನಾನು ಬೆಣ್ಣೆನ ಮಾಡ್ಕೋತಾ ಇದ್ದೀನಿ. ಈ ಕೆನೆನ ಡೈರೆಕ್ಟಾಗಿ ನಾನು ಮಿಕ್ಸಿಯಲ್ಲಿ ಬೆಣ್ಣೆನ ಮಾಡ್ಕೋತಾ ಇದ್ದೀನಿ. ಯಾವುದೇ ರೀತಿ ಮೊಸರುಗೆಲ್ಲ ಹಾಕೋದಕ್ಕೆ ಹೋಗಲ್ಲ. ಡೈರೆಕ್ಟ್ ಕೆನೆನ ಫ್ರೀಝರಲ್ಲಿ ಇಟ್ಟಿರ್ತೀನಿ. ಒಂದು 2 ಅವರ್ ಮುಂಚೆ ಎತ್ತಿಟ್ಟು ಈ ರೀತಿ ಗ್ರೈಂಡ್ ಮಾಡಿ ಬೆಣ್ಣೆನ ತೆಗಿತೀನಿ. ಈ ರೀತಿ ಬೆಣ್ಣೆ ಹೇಗೆ ಮಾಡೋದು ಅಂತ ಒಂದು ಸಪ್ರೇಟ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.